ಮಿತ್ರರೇ, 1943 ಒಂದು ಏನು ಅಂಡಮಾನ್ನ ಒಂದು ಸೆಲ್ನಲ್ಲಿ ಆ ಸೆಲ್ನ ಕೊಠಡಿಯಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಬಹಳ ಅಸಹ್ಯಕರವಾಗಿ ಕ್ರೂರ ದೌರ್ಜನ್ಯವನ್ನ ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾರೆ. ಆಕೆಯನ್ನ ಏತಕ್ಕಾಗಿ ಆ ರೀತಿ ಕ್ರೌರ್ಯವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಬಹುಶಃ ಇವತ್ತಿನ ಯುವ ಸಮುದಾಯದಲ್ಲಿ ನಾವು ನೆನೆಸ್ಕೊಂಡ್ರೆ ಬದುಕೆಷ್ಟು ಕಷ್ಟ ಇರುತ್ತೆ ಅನ್ನತಕ್ಕಂಥದ್ದನ್ನ ಸಾಕ್ಷಿಗಳನ್ನ ಹೇಳಬೇಕಾದ್ರೆ, ಯಾರ ಗೌಪ್ಯತೆಗಳನ್ನ ಗುಟ್ಟುಗಳನ್ನ ಹೇಳಬೇಕಾದ್ರೆ, ಇವತ್ತು ನಮ್ಮ ಜೀವನವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ನಾವು ಹೇಗೆ ಬೇಕಾದ್ರೂ ಜೀವನ ಸುಳ್ಳುಗಳನ್ನಾಗ್ಲಿ ಸತ್ಯಗಳನ್ನಾಗಿ ಹೇಳ್ಬಿಡ್ತೀವಿ. ಆದ್ರೆ ಗುಂಡಿಗೆ ಬಿಸಿಯ ಕಬ್ಬಿಣದ ಶಲಾಕೆ ಬಿದ್ರೂ ಕೂಡ ಆ ಹೆಣ್ಣು ಮಗಳು ತನ್ನ ಎದೆಯನ್ನು ಸುಟ್ಟಿದ್ರು ಕೂಡ ಅದರ ಗುಟ್ಟನ್ನ ಹೇಳದೇ ಇರತಕ್ಕಂಥ ವೀರರಾಣಿ ನೀರಾ ಆರ್ಯ ಅಂತೇಳಿ. ಮಿತ್ರ, ನೀರಾ ಆರ್ಯ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಬಹುಶಃ ಇತಿಹಾಸದ ಪುಟಗಳಲ್ಲಿ ಸೇರೋಗಿರ್ತಕ್ಕಂಥ ವ್ಯಕ್ತಿ ಗೊತ್ತಿರಬಹುದು ಅನ್ಸತ್ತೆ. ಇವರು ಉತ್ತರ ಪ್ರದೇಶದ ಶ್ರೀಮಂತ ಕುಟುಂಬದಲ್ಲಿ 1902 ಮಾರ್ಚ್ 5ರಂದು ಮೀರಾ ಆರ್ಯ ಅವರ ಜನನವಾಗ್ತದೆ. ಇವರು ಬೆಳೀತಾ ಒಂದು ಸಣ್ಣ ವಯಸ್ಸಿನಲ್ಲಿ, ಅಂದ್ರೆ ಅತಿ ಹೆಚ್ಚಿನದಾಗಿಲ್ಲ, ಒಂದು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ವಿವಾಹವನ್ನ ಆ ಮನೆಯವರು ಮಾಡಿಬಿಡ್ತಾರೆ. ವಿವಾಹವನ್ನು ಯಾರಿಗೆ ಮಾಡ್ತಾರೆ ಅಂದ್ರೆ, ಬ್ರಿಟಿಷರ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ವ್ಯಕ್ತಿ ಶ್ರೀಕಾಂತ್ ಜೈರಂಜನ್ ದಾಸ್ ಅಂತ ಹೇಳಿ CID ಅಧಿಕಾರಿ, ಇವರನ್ನ ಮದುವೆಯನ್ನ ಮಾಡಿಕೊಳ್ಳಲಾಗ್ಬಿಡ್ತದೆ. ಆದ್ರೆ ಆ ಹೆಣ್ಣು ಮಗಳ ಭಾವನೆಗಳಿತ್ತಲ್ಲ, ಈ ದೇಶದ ಮೇಲಿದ್ದಂತಹ ದೇಶಭಕ್ತಿ, ರಾಷ್ಟ್ರೀಯತೆಯ ಮನೋಭಾವ ಎಲ್ಲೋ ಒಂದು ಕಡೆ ಇವರನ್ನ ಸೆಳಿತಾ ಇವರೇನ್ ಮಾಡ್ತಾರೆ, ಗೌಪ್ಯವಾಗಿ ಅಂದ್ರೆ ರಹಸ್ಯವಾಗಿ ಇವರು ನೇತಾಜಿ ಅವರು ಕಟ್ಟಿದ್ದಂತಹ ಏನು ಸಂಘಟನೆ ಇತ್ತಲ್ಲ, ಆಜಾದ್ ಹಿಂದ್ ಫೌಜ್ನ ಒಂದು ಸಂಘಟನೆಗೆ ಸೇರ್ಕೋತಾರೆ. ಆ ಒಂದು ಸಂಘಟನೆಯ ಝಾನ್ಸಿ ರಾಣಿ ರೆಜಿಮೆಂಟ್ನ ಒಂದು ಇದಕ್ಕೆ ಇವರು ಸೇರ್ಕೊಂಡಂತಹ ದಿನಗಳಿತ್ತಲ್ಲ, ಆ ದಿನಗಳನ್ನ ಕಳೀತಾ ಇವ್ರಿಗೆಲ್ಲೋ ಒಂದು ಕಡೆ ಏನೇ ಆದ್ರೂ ಬ್ರಿಟಿಷ್ ಅಧಿಕಾರಿ ಅಲ್ವೇನು, ಅವ್ರೇನ್ ಮಾಡ್ತಾರೆ, ಒಂದು ಬಾರಿ ಇವರನ್ನ ಹಿಂಬಾಲಿಸ್ತಾರೆ. ಯಾಕೆಂದ್ರೆ ನೇತಾಜಿಯನ್ನ ಹಿಡಿಬೇಕು ಏನಾದ್ರು ಮಾಡಿ ಅಂತೇಳಿ CID ಶ್ರೀಕಾಂತ್ ಅವರು ಬ್ರಿಟಿಷ್ ಅಧಿಕಾರಿಗಳೆಲ್ಲವೂ ಕೂಡ ಒಂದು ಯೋಜನೆಯನ್ನು ಹಾಕೊಂಡಿದ್ದಂತ ಸಂದರ್ಭದಲ್ಲಿ ಇವರು ಈ ಆಜಾದ್ ಹಿಂದ್ ಫೌಜನ್ನ ಸೇರ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಗಂಡನ್ ಗೊತ್ತಾಗ್ತದೆ. ಅಲ್ಲಿಂದ ಅವರು ನೇರವಾಗಿ ಆ ಹೆಣ್ಣು ಮಗಳನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ. ಆ ಹಿಂಬಾಲಿಸ್ಕೊಂಡು ಬಂದಂತ ನಂತರ ನೇತಾಜಿಯವರು ಹೀಗೆ ಸಭೆಯನ್ನ ಸೇರಿರ್ತಾರೆ. ಸಭೆಯನ್ನ ಸೇರಿದಾಗ ಶ್ರೀಕಾಂತ್ ಏನ್ ಮಾಡ್ತಾರೆ, ಅಲ್ಲಿ ಬಂದ್ಬಿಟ್ಟು ಒಂದು ಗುಂಡನ್ನ ಹಾರಿಸ್ಬಿಡ್ತಾರೆ ನೇತಾಜಿಯವ್ರ ಮೇಲೆ. ನೇತಾಜಿಯನ್ನ ಕೊಲ್ಲಬೇಕು ಅಂತೇಳಿ. ಬಹುಶಃ ಅವತ್ತಿನ ಭಾರತದ ಎಷ್ಟೋ ದೇಶಭಕ್ತರ ಒಂದು ಪ್ರಾರ್ಥನೆಯಾಗಿತ್ತು. ಒಂದು ಅವರಿಗೆ ಮಿಡಿಯುವಂತ ಹೃದಯಗಳು ಬಹಳಷ್ಟಿದ್ವು. ಆ ಗುಂಡು ಏನಾಗಿದೆ, ಮಿಸ್ ಆಗಿ ಅವರ ಚಾಲಕರ ತಲುಪಿಬಿಡತ್ತೆ. ಆ ಚಾಲಕರಿಗೆ ಗುಂಡು ಹೊಡೆದಂತಹದ್ದು, ಆ ಗುಂಡು ಹೊಡೆದಂತ ಇದಕ್ಕೆ ಆ ಚಾಲಕ ಅಲ್ಲೇ ಮೃತವನ್ನ ಹೊಂದುವಂತಹದ್ದು. ಅದಾದಾಗ ಏನ್ ಮಾಡ್ತಾಳೆ ಗೊತ್ತೇನೋ, ಈ ಮೀರಾ ಆರ್ಯ ಅನ್ನತಕ್ಕಂತಹ ಒಬ್ಬ ಧೀರ ಮಹಿಳೆ ತನ್ನ ನಾಯಕನಿಗೆ, ಈ ದೇಶದ ಒಬ್ಬ ದೇಶಭಕ್ತನಿಗೆ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು ಅನ್ನತಕ್ಕಂಥ ಕನಸನ್ನು ಕಾಣ್ತಾ ಇರತಕ್ಕಂತಹ ಧೀರನಿಗೆ ತರ ಅನ್ಯಾಯ ಆಯ್ತು ಅಂತೇಳಿ ತನ್ನ ವೈಯಕ್ತಿಕ ಬದುಕನ್ನು ಕೂಡ ಆಕೆ ಲೆಕ್ಕಿಸದೆ ಏನ್ ಮಾಡ್ತಾಳೆ ಅಂದ್ರೆ, ನೇರವಾಗಿ ಬಂದು ಆತ ಗಂಡನ ಮೇಲೆ ಕೊಲೆಯನ್ನ ಮಾಡ್ತಾಳೆ. ಅಂತಂದ್ರೆ ಚುಚ್ಚಿ ಆತನನ್ನ ಸಾಯಿಸ್ತಾಳೆ. ತನ್ನ ವೈಯಕ್ತಿಕ ಬದುಕು, ತಮ್ಮ ಜೀವನ, ದಾಂಪತ್ಯ, ನನ್ನ ಗಂಡ ಇವೆಲ್ಲವೂ ಕೂಡ ಆಕೆಯಲ್ಲಿ ಬರಲಿಲ್ಲ. ಕಂಡದ್ದು ಮಾತ್ರ ದೇಶ, ನೇತಾಜಿಯವರು ಮಾತ್ರ. ಇದಾದ ನಂತರ ಅವ್ರಿಗೆ ಈ ಏನು ರಹಸ್ಯವಾಗಿ ಗೂಢಚಾರಿಣಿಯಾಗಿ ಸೇವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಸರಸ್ವತಿ ಅನ್ನತಕ್ಕಂತಹ ಒಬ್ಬ ಹೆಣ್ಣು ಮಗಳು ಪರಿಚಯವಾಗ್ತಾಳೆ. ಇವರಿಬ್ಬರು ಸೇರ್ಕೊಂಡು ಕೂಡ ರಹಸ್ಯ ಕಾರ್ಯಾಚರಣೆಗಳ, ಬ್ರಿಟಿಷರ ರಹಸ್ಯ ಕಾರ್ಯಾಚರಣೆಗಳು ಅವ್ರು ಏನೇನು ಮಾಡ್ತಾರೆ, ಮತ್ತೆ ಏನಂತಂದ್ರೆ ಈ ಸರಸ್ವತಿಯನ್ನವರು ಏನ್ ಹೇಳ್ತಾರೆ, INA ಕೆಲಸವನ್ನ ಮಾಡ್ತಿದ್ದಂಥವ್ರು, ಬಹಳ ಅನುಭವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಬ್ರಿಟಿಷರ ಒಂದು ಅಧಿಕಾರದಲ್ಲಿ ಯಾವ್ಯಾವ ರೀತಿ ಅವರು ಯೋಜನೆಗಳನ್ನ ಹಾಕೊಡ್ತಾ ಇದ್ದಾರೆ ಇವ್ರು ನೇತಾಜಿಯವನ್ನ ಹಿಡೀಲಿಕ್ಕೆ ಅಂತೇಳಿ, ಮತ್ತು ಅವರು ಯಾವ್ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರು, ಅವೆಲ್ಲವನ್ನು ಎಲ್ಲೋ ಒಂದು ಕಡೆ ಕಳ್ಳ ಸಾಗಾಣಿಕೆಯನ್ನ ಮಾಡಿ ಆಜಾದ್ ಹಿಂದ್ಗೆ, ಅಂತಂದ್ರೆ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಅವುಗಳೆಲ್ಲವನ್ನ ತಂದು ಆಜಾದ್ ಹಿಂದ್ ಫೌಜಿಗೆ ಸಲ್ಲಿಸುವಂತಹದ್ದು, ಮತ್ತೆ ಅವರ ಕಾರ್ಯಾಚರಣೆಗಳು ಹೇಗಿತ್ತು ಅನ್ನೋದನ್ನ ಬಂದು ಹೇಳೋದು, ಈ ದೇಶದಲ್ಲಿ ಯಾವ್ಯಾವ ರೀತಿ ಆಡಳಿತವನ್ನ, ಅಂದ್ರೆ ಬ್ರಿಟಿಷರನ್ನ ಯಾವ ರೀತಿ ನಾವು ಇಲ್ಲಿಂದ ಹೊದ್ದು ಓಡಿಸ್ಬೇಕು, ಅವರ ಕಾರ್ಯಾಚರಣೆಗಳು ಹೇಗಿದೆ ಅವೆಲ್ಲ ವಿಫಲಗೊಳಿಸಬೇಕು ಅನ್ನತಕ್ಕಂತಹದ್ದು ನೇತಾಜಿಯವರ ಒಂದು ಕಾರ್ಯ ಆಗಿತ್ತು. ಅವರಿಗೆ ಮಾಹಿತಿಯನ್ನ ಕೊಡುವಂತಹ ಸಂದರ್ಭಗಳು ನಡೀತಾ ಇತ್ತು. ಹೀಗೆ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಇವರ ಜೊತೆಗಾರ್ತಿ ದುರ್ಗಾಮಲ್ಲ ಗೋರ್ಖಾ ಅನ್ನತಕ್ಕಂಥ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಬಿಡ್ತಾರೆ. ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಕತ್ತ ನಂತರ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತೃತೀಯ ಲಿಂಗಿಗಳ ವೇಷದಲ್ಲಿ ಇವರು ವೇಷವನ್ನ ತೊಟ್ಟು, ಯಾರು ನಮ್ಮ ಮೀರಾ ಆರ್ಯ ಮತ್ತು ಸರಸ್ವತಿ ಅವರು ಜೈಲಿಗೆ ಹೋಗಿ ಅಲ್ಲಿರತಕ್ಕಂತಹ ಕಾವಲುಗಾರರಿಗೆ ಮತ್ತಿನ ಔಷಧಿಗಳನ್ನು ಕೊಟ್ಟು ಆಕೆಯನ್ನು ಬಿಡಿಸ್ಕೊಂಡು ಬರ್ತಾರೆ. ಇವರ ಸಾಹಸವನ್ನ ನೋಡಿದಂತ ನೇತಾಜಿಯವರು ಮೀರಾ ಆರ್ಯ ಅವರನ್ನ ಕ್ಯಾಪ್ಟನ್ ಆಗಿ ಮತ್ತು ಸರಸ್ವತಿ ಅವರನ್ನ
ಲೆಫ್ಟಿನೆಂಟ್ ಆಗಿ ನೇಮಕವನ್ನು ಮಾಡ್ತಾರೆ. ಹೀಗೆ ಸೇವೆಯನ್ನು ಸಲ್ಲಿಸ್ತಾ ಇರಬೇಕಾದ್ರೆ ಇವರು ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಬಿಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಕ್ಕಂತ ನಂತರ ಹೇಳ್ತಾರೆ, ಇವರನ್ನ ಜೈಲಿಗೆ ಹಾಕ್ತಾರೆ. ಅಂಡಮಾನ್ನಲ್ಲಿ ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಇವರು ಕೊಡಬಾರದ ಕಷ್ಟಗಳನ್ನು, ನೀಡಬಾರದಂಥ ಶಿಕ್ಷೆಗಳನ್ನು, ಕಬ್ಬಿಣದ ಶಲಾಕೆಗಳಿಂದ ಮೈಗಳನ್ನು ಸುಡಲಾಗ್ತದೆ, ರಕ್ತಗಳನ್ನು ಹರಿಸಲಾಗ್ತದೆ. ಹೀಗೆ ಒಂದು ರಾತ್ರಿ ಹೇಳಿದ್ರು 1943 ರಾತ್ರಿಯಲ್ಲಿ ಆ ಒಂದು ಕೋಣೆಯಿಂದ ದೊಡ್ಡ ಶಬ್ದ ಕೇಳಿಬರ್ತದೆ. ಬ್ರಿಟಿಷ್ ಅಧಿಕಾರಿಗಳು ಕೇಳ್ತಾರೆ, ಎಲ್ಲಿ ನಿಮ್ಮ ಸುಭಾಷ್ ಚಂದ್ರ ಬೋಸ್ ಅಂತೇಳಿ. ಆದರೆ ಮೀರಾ ಆರ್ಯ ಯಾವುದಕ್ಕೂ ಬೇಸಲಿಲ್ಲ, ಹೆದರಲಿಲ್ಲ. ಅವಳು ನೇರವಾಗಿ ಬ್ರಿಟಿಷ್ ಅಧಿಕಾರಿಗಳಿಗೆ ಉತ್ತರವನ್ನು ಕೊಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಹೇಳ್ತಾರೆ, ಇವತ್ತೇನಾದರೂ ನೀವು ನಿಮ್ಮ ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಅಂತ ಏನಾದರೂ ಹೇಳಲಿಲ್ಲ ಅಂದರೆ ಇವತ್ತು ನಿನ್ನ ಕೊನೆಯ ದಿನಗಳೇ ಇದು ಆಗಿರುತ್ತದೆ ಅಂತ. ಆದರೂ ಕೂಡ ಬೇಸಲಿಲ್ಲ. ಆ ಧೀರ ಮಹಿಳೆ ಹೇಳ್ತಾಳೆ, ಸುಭಾಷ್ ಚಂದ್ರ ಬೋಸ್ ನನ್ನ ಹೃದಯದಲ್ಲಿದ್ದಾರೆ ಅಂತೇಳಿ. ಆ ಬ್ರಿಟಿಷ್ ಅಧಿಕಾರಿಗೆ ಬಹಳ ಕೋಪ ಬಂದ್ಬಿಡ್ತದೆ. ನೇರವಾಗಿ ಅಲ್ಲಿದ್ದಂಥ ಕಬ್ಬಿಣ ಶಲಾಕೆಗಳು ಕಾಯಿಸಿ ನಿಟ್ಟಿರ್ತಾರೆ, ಅದನ್ನು ತೆಗೆದು ಅವಳ ಎದೆ ಮೇಲೆ ಇಟ್ಟು ಸುಟ್ಟು ಬಿಡ್ತಾರೆ. ಸುಟ್ಟಿದ್ರು ಕೂಡ ಅಷ್ಟೊಂದು ಗಾಯಗಳಾದರೂ, ಅಷ್ಟೊಂದು ನೋವುಗಳಿಗೂ, ಆ ನರಕ ಯಾತನೆಯನ್ನು ಅನುಭವಿಸಿದ್ರು ಕೂಡ, ರಕ್ತ ಮೈಯೆಲ್ಲ ತುಂಬಿ ಹರಿತಾ ಇದ್ರು ಕೂಡ ಸುಭಾಷ್ ಚಂದ್ರ ಬೋಸ್ ಎಲ್ಲಿದ್ದಾರೆ ಅಂತ ಹೇಳೋದನ್ನ ಮಹಿಳೆ ಹೇಳಲೇ ಇಲ್ಲ. ಆ ಕಷ್ಟಗಳನ್ನ, ಆ ದೇಶ ಪ್ರೇಮ, ಆ ರಕ್ತ ಚರಿತ್ರೆ ಇತಿಹಾಸವನ್ನ ದೀರ್ಘಕಾಲದವರೆಗೆ ಎಲ್ಲೋ ಒಂದು ಕಡೆ ಮುಚ್ಚಿಡಲಾಯಿತು. ತದನಂತರ ಇದಾದ್ಮೇಲೆ ಎಲ್ಲ ಕಷ್ಟಗಳದ್ದು ಅನುಭವಿಸ್ಕೊಂಡು ಶಿಕ್ಷೆಗಳನ್ನ ಪಡ್ಕೊಂಡು ಎಲ್ಲ ಆಯ್ತು. ನೇತಾಜಿಯವರು ಕಣ್ಮರೆ ಆಗ್ತಾರೆ. ಅದಾದ ನಂತರ 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ. ಸ್ವಾತಂತ್ರ್ಯ ಬಂದ ನಂತರ ಆಕೆಯನ್ನ ಬಿಡುಗಡೆಯನ್ನು ಮಾಡಲಾಗ್ತದೆ. ಬಿಡುಗಡೆಯನ್ನ ಮಾಡಿದರೂ ಸಹಿತ ಅವ್ರಿಗೆಲ್ಲೋ ಒಂದು ಕಡೆ ಸಿಗಬೇಕಾದಂತಹ ಗೌರವಗಳು, ಒಂದು ಸನ್ಮಾನಗಳು ಸಿಗ್ಲಿಕ್ಕೆ ಅವಕಾಶಗಳು ಇರೋದೇ ಇಲ್ಲ. ಇಂಥ ವ್ಯವಸ್ಥೆಯೊಳಗೆ ಆಕೆ ಏನ್ ಮಾಡ್ತಾರೆ ಗೊತ್ತೇನು? ಇವರು ಹೂವಿನ ವ್ಯಾಪಾರಿಯಾಗಿ ಹೂವುಗಳನ್ನ ಮಾರ್ಕೊಂಡು ಜೀವನವನ್ನ ನಡೆಸ್ತಾ ಬರ್ತಾರೆ. ಸರ್ಕಾರದಿಂದ ಪಿಂಚಣಿಯನ್ನು ಕೂಡ ಇವರು ಪಡ್ಕೊಳ್ಳೋದಿಲ್ಲ, ನಿರಾಕರಣೆಯನ್ನ ಮಾಡ್ತಾರೆ. ಹೀಗೆ ಜೀವನವನ್ನ ಸಾಗಿಸ್ತಾ 1998 ಇವರು ಇಹಲೋಕವನ್ನ ತ್ಯಜಿಸ್ತಾರೆ, ತಮ್ಮ ಜೀವನವನ್ನ ಕೊನೆಗೊಳ್ತಾರೆ. ಅಂದ್ರೆ ಇವರ ಒಂದು ಜೀವನದ ಭವಿಷ್ಯ ಹೇಗಿತ್ತಪ್ಪ ಅಂತಂದ್ರೆ, ಅದೊಂದು ಕರಾಳ ಇತಿಹಾಸ, ಅದೊಂದು ದೇಶಭಕ್ತಿ, ರಕ್ತ ಚರಿತ್ರೆಯ ಬದುಕು, ರಕ್ತದಲ್ಲೇ ಬರೆದಂತಹ ಇತಿಹಾಸ. ಆ ಹೆಣ್ಣು ಮಗಳು ಗೂಢಾಚಾರಣಿಯಾಗಿ ತನ್ನ ಎದೆಗೆ ಬೆಂಕಿಯನ್ನಿಟ್ಟರು, ಸರಳುಗಳಿಂದ ಸುಟ್ಟರು, ಶಿಕ್ಷೆಗಳನ್ನು ಕೊಟ್ಟರು ಕೂಡ ತನ್ನ ನಾಯಕನ ಒಂದು ಜವಾಬ್ದಾರಿಯನ್ನು ಎಲ್ಲೂ ಕೂಡ ಬಿಟ್ಟುಕೊಳ್ಳಲಿಲ್ಲ. ಅದು ನೇತಾಜಿಯವರು ಕಟ್ಟಿದಂತಹ ಆಜಾದ್ ಹಿಂದ್ ಫೌಜ್ ಹೇಗೆ ಸೇವೆಯನ್ನು ಸಲ್ಲಿಸಿತು, ಅಲ್ಲಿ ಕೆಲಸಗಳನ್ನು ಮಾಡಿದಂತಹ ದೇಶಭಕ್ತರು, ಅಮರ ಜೀವಿಗಳು, ತ್ಯಾಗಮಯಿಗಳು, ರಕ್ತ ಚರಿತ್ರೆಯಲ್ಲಿ ಅವರ ಇತಿಹಾಸವನ್ನು ಬರೆದುಕೊಂಡು ಬಂದಂತಹವರು. ಭಾರತ ದೇಶದ ಮೊಟ್ಟ ಮೊದಲ ಗೂಢಾಚಾರಿಣಿ ವ್ಯಕ್ತಿ ಯಾರಾದ್ರೂ ಇದ್ರೆ ಮೀರಾ ಆರ್ಯ. ಆ ವ್ಯಕ್ತಿ ಅನುಭವಿಸಿದಂತಹ ನರಕ ಯಾತನೆ, ಬದುಕು, ಸರಳುಗಳಿಂದ ತನ್ನ ಎದೆಗಳನ್ನು ಮೀಟಿದ್ರು ಕೂಡ ಗುಟ್ಟನ್ನ ಬಿಟ್ಟು ಕೊಡದಂತಹ ಯಾರಾದ್ರೂ ವೀರವನಿತೆ ಅಂತ ಹೇಳಿ ನಾವು ಕರೆದ್ರೆ ಅದು ಮೀರಾ ಆರ್ಯ.